ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ವಿಶೇಷವಾದ ವಿಡಿಯೋ ಅಂದರೆ ನೋಡಿ, ಈಗ ನಾವು ಯೂಟ್ಯೂಬರ್ಸ್ ಆಗಿರ್ತೀವಿ, ಕಂಟೆಂಟ್ ಕ್ರಿಯೇಟರ್ ಆಗಿರ್ತೀವಿ. ಬೇರೆಯವರು ಏನು ಮಾಡ್ತಾರೆ, ಅವರ ವ್ಯೂಸನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡಿದರೆ ಮಾಡಲಿ ಬಿಡಿ, ಏನು ಇವಾಗ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ. ಅವರು ಟ್ರೋಲ್ ಮಾಡಿದಷ್ಟು ನಾವು ಜಾಸ್ತಿ ಫೇಮಸ್ ಆಗ್ತೀವಿ ಅಲ್ವಾ? ಅದಕ್ಕೆ ಅವರು ಟ್ರೋಲ್ ಮಾಡ್ತಾವ್ರೆ, ನಾವು ಯೂಟ್ಯೂಬ್ನ ನಿಲ್ಲಿಸ್ಬಿಡೋಣ. ಯಾಕಪ್ಪ ಈ ತಲೆನೋವು? ಆ ಥರ ಏನು ಯೋಚನೆ ಮಾಡಬೇಡಿ. ಯಾರು ಟ್ರೋಲ್ ಮಾಡ್ತಾರೋ ಅವರು ಫೇಮಸ್ ಆಗ್ತಾರೆ, ಯಾರು ಟ್ರೋಲ್ ಮಾಡಿಸ್ಕೊತೀವೋ ನಾವು ಸಹ ಫೇಮಸ್ ಆಗ್ತೀವಿ. ಅದಕ್ಕೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಈಗ ನೋಡಿ, 50+ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದೀನಿ. ನನಗೂ ಸಹ ಬೇಕಾದಷ್ಟು ಜನ ಬೇಕಾದ್ದು ಮಾತಾಡ್ಕೋತಾರೆ, ಟ್ರೋಲ್ ಮಾಡ್ತಾರೆ. ಮಾಡಲಿ, ನನಗಂತೂ ಖುಷಿನೇ. ಯಾಕೆ ಹೇಳಿ? ಟ್ರೋಲ್ ಮಾಡಿದಷ್ಟು ನಾವು ಫೇಮಸ್ ಆಗ್ತೀವಿ ಮತ್ತು ನಮಗೆ ಎನ್ಕರೇಜ್ ಸಿಗುತ್ತೆ. ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ಆಗಿ ತಗೋಬಾರ್ದು. ನಾವು ಪಾಸಿಟಿವ್ ಆಗಿ ತಗೊಂಡಷ್ಟು ನಾವು ಮೇಲ್ ಬರ್ತೀವಿ, ನಾವು ನೆಗೆಟಿವ್ ಆಗಿ ತಗೊಂಡಷ್ಟು ಕುಗ್ಗಿ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಅವ್ರು ಹಂಗನ್ಬಿಟ್ರು, ಇವ್ರು ಹಿಂಗನ್ಬಿಟ್ರು, ನಾನು ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸ್ಬಿಡ್ತೀನಿ, ನಾನು ಇನ್ಮೇಲೆ ಯೂಟ್ಯೂಬ್ ಮಾಡಲ್ಲ, ಯಾವ ವಿಡಿಯೋನೂ ಬೇಡ ನನಗೆ, ಯಾವ ತಲೆನೋವು ಬೇಡ ನನಗೆ ಅಂದರೆ ನಾವು ನಿಜವಾಗ್ಲೂ ನಮ್ಮ ಕಾಲದಲ್ಲಿ ಮೂಲೆ ಗುಂಪಾಗಿ ಇರ್ತಿದ್ವಲ್ವ, ಅದೇ ಥರ ಮೂಲೆ ಗುಂಪಾಗೇ ಇರ್ತೀವಿ. ನಮಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೇನು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮಗೆ ಯಾವ ಥರ ವಿಡಿಯೋ ಬರುತ್ತೋ ಆ ಥರ ಮಾಡೋಣ. ಅದು ಓಡಲಿ ಬಿಡಲಿ, ನಾವು ಒಂದು ಹಾಬಿಯಾಗಿ ಇಟ್ಕೊಳ್ಳೋಣ. ನಾವು ಯೂಟ್ಯೂಬಲ್ಲಿ ಮುಂದೆ ಹೋಗೋಣ. ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಸಹ ನಮ್ಮ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಟ್ರೋಲ್ ಮಾಡಿದ್ರೆ ನಮಗೇನು ಭಯ ಇಲ್ಲ, ನಾವಿರೋದೇ ಹೀಗೆ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಡೋಂಟ್ ಕೇರ್ ಮಾಡಿಕೊಂಡು ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗೋಣ. ನಮ್ಮ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇದ್ದರೆ ನಿಜವಾಗ್ಲೂ ನಾವು ಒಂದಲ್ಲ ಒಂದಿನ ನಮ್ಮ ಗುರಿಯನ್ನು ಮುಟ್ತೀವಿ. ನಮಗೆ ಈ ವಯಸ್ಸಲ್ಲಿ ದುಡ್ಡು ಬೇಕು, ನಾನು ಫೇಮಸ್ ಆಗಬೇಕು, ಆ ಥರ ಏನೂ ಇಲ್ಲ. ನನ್ನ ಐಡೆಂಟಿಟಿ ಇದ್ದರೆ ಸಾಕು. ಯೂಟ್ಯೂಬಲ್ಲಿ ನನ್ನ ಐಡೆಂಟಿಟಿಗೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಇದ್ದೀನಿ, ನಾನು ಸಹ ನಿಮ್ಮ ಜೊತೆ ಬರ್ತಾ ಇದ್ದೀನಿ, ನನಗೂ ಸಹ ಈ ಮೀಡಿಯಾದ ಪರಿಚಯ ಇದೆ, ನಾನು ನಿಮ್ಮಂತೆ ಅಂತ ಹೇಳೋದಕ್ಕೋಸ್ಕರನೇ ನಾನು ಯೂಟ್ಯೂಬನ್ನು ಮಾಡ್ತಾ ಇರೋದು. ಅಂದರೆ ನಾವು ಸಹ ಯಾರಿಗೇನೂ ಕಮ್ಮಿ ಇಲ್ಲ, ನಮಗೂ ಸಹ ಎಲ್ಲ ಈ ಮಾಸ್ ಮೀಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಗೊತ್ತು. ನಾವು ಸಹ ನಿಮಗೆ ಕಾಂಪಿಟೇಷನ್ನು ಕೊಡಬಲ್ಲೆವು ಅಂತ ಹೇಳೋದಕ್ಕೋಸ್ಕರನೇ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಮಾಡಿ ಆಗ್ತಾ ಇರೋದು. ಈವನ್ AI ಬಳಸೋದು ಹೇಗೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಪ್ರೈವೇಟ್ ಸ್ಕೂಲ್ ಟೀಚರು. ಯಾವಾಗಪ್ಪ ಈ ಕೊರೋನಾ ಬಂದಾಗ ನಮಗೆ ಝೂಮಲ್ಲಿ ಪಾಠಗಳನ್ನು ಮಾಡಬೇಕು ಅಂತ ಬಂತು. ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಹತ್ರ ಹ್ಯಾಂಡ್ರೈಡ್ ಮೊಬೈಲೇ ಇರಲಿಲ್ಲ. ಆ ಸಮಯದಲ್ಲಿ ಹ್ಯಾಂಡ್ರೈಡ್ ಮೊಬೈಲನ್ನು ತಗೊಂಡು ನನ್ನ ಮಕ್ಕಳ ಹತ್ರ ಹೇಳಿಸ್ಕೊಂಡು ನಾನು ಯೂಟ್ಯೂಬ್ ಅಂದರೆ ಮೀನ್ಸ್ ಝೂಮಲ್ಲಿ ಕ್ಲಾಸ್ಗಳನ್ನು ಮಾಡಿದೆ. ಅಲ್ಲಿ ಟೀಚರ್ಸ್ಗಳನ್ನ ಸಹ ಕಡಿಮೆ ಮಾಡಿಬಿಟ್ಟಿದ್ರು. ನಾವೇ ಎಲ್ಲ ಕ್ಲಾಸ್ಗಳನ್ನ ತಗೋಬೇಕಾಗಿತ್ತು. ಅಂದರೆ ಜಾಸ್ತಿ ಸಬ್ಜೆಕ್ಟಿಗೆ ಟೀಚರ್ಸ್ ಇದ್ರಲ್ವ, ಅವ್ರನ್ನ ಕಡಿಮೆ ಮಾಡಿದರು. ಕಡಿಮೆ ಮಾಡಿದಾಗ ನಾನು ಸಹ ಟೀಚಿಂಗ್ ಮಾಡೋದಕ್ಕೆ ಆಯ್ಕೆಯಾಗಿದೆ. ಯಾಕಂದರೆ ಆವಾಗ ಫೀಸ್ ಕೊಡ್ತಾ ಇರಲಿಲ್ಲ ಮಕ್ಕಳು, ಸಂಬಳ ನಮಗೆ ಸಿಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ನನಗೆ ನೀಡಿತ್ತು ಸಂಬಳದ್ದು. ಅದಕ್ಕೋಸ್ಕರ ನಾನು ಬೇಕೇ ಬೇಕು, ಟೀಚಿಂಗ್ ಮಾಡಲೇಬೇಕು, ಮತ್ತು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿರೋದಕ್ಕೆ ನನ್ನನ್ನು ಟೀಚಿಂಗ್ ಮಾಡೋ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ಮತ್ತು ಝೂಮಲ್ಲಿ ಟೀಚಿಂಗ್ ಮಾಡಿದೆ. ನನಗೇನು ಗೊತ್ತಿಲ್ಲ, ಟೆಕ್ನಾಲಜಿ, AI ಮತ್ತು ಈವನ್ನು ಹೇಗೆ ಬಳಸಬೇಕು ಆ್ಯಂಡ್ರಾಯ್ಡ್ ಮೊಬೈಲು ಅನ್ನೋದು ಗೊತ್ತಿರಲಿಲ್ಲ. ಆದರೂ ಸಹ ನಾನು ಟೋಟಲಿ 800 ಜನಕ್ಕೆ ಝೂಮಲ್ಲಿ ನಾನು
ಕ್ಲಾಸನ್ನು ತಗೋತಾ ಇದ್ದೆ, ನಾನು ಗೆದ್ದೆ. ಅದೇ ಥರ ನೀವು ಸಹ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರಾ. ನೀವು ಅವ್ರು ಟ್ರೋಲ್ ಮಾಡಿದ್ರು ಇವ್ರು ಟ್ರೋಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ಯಾವತ್ತೂ ಹಿಂದೆ ಹೋಗಬೇಡಿ. ಕುದುರೆ ಹಿಂದೆ ಹೋಗಲ್ಲ ಅಲ್ವಾ, ಯಾವಾಗಲೂ ಮುಂದೆನೇ ಹೋಗ್ತಾ ಇರುತ್ತೆ. ಅದೇ ಥರ ನಾವು ಸಹ ಮುಂದೆ ಹೋಗ್ತಾ ಇರೋಣ. ಏನೇನು ಹೊಸದು ಬರುತ್ತೋ ಈ ಟೆಕ್ನಿಕಲ್ಲಿ ನಾವು ಸಹ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಅದನ್ನು ಕಲ್ತ್ಕೊತಾ ಮುಂದೆ ಹೋಗೋಣ. ಟ್ರೋಲರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.